ಸಾಗರದ ಮಾರಿಕಾಂಬಾ ಜಾತ್ರೆ ಹಲವು ವಿಶೇಷತೆಗಳಿಂದ ಕೂಡಿದೆ. 9 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕಾಣಬಹುದು. ಈ ಜಾತ್ರೆ ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದ ಎರಡನೇ ಅತಿದೊಡ್ಡ ಮಾರಿಕಾಂಬಾ ಜಾತ್ರೆ ಎಂದೇ ಖ್ಯಾತಿಯಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಜಾತ್ರೆ ಪೇಟೆಯಲ್ಲಿ ಜನಜಂಗುಳಿ ಮುಂದುವರೆದಿದೆ. 9 ದಿನಗಳ ಕಾಲ ನಡೆಯುವ ಈ ಪ್ರಸಿದ್ಧ ಜಾತ್ರಾ ಮಹೋತ್ಸವದಲ್ಲಿ ಜನರನ್ನು ಸೆಳೆಯುವುದಕ್ಕೆ ಟೂರಿಸಂನಿಂದ ಅನೇಕ ಯೋಜನೆ ಮಾಡಿದೆ. ಬೋಟ್ ರೈಡಿಂಗ್, ಹೆಲಿ ಟೂರಿಸಂ ಆಯೋಜಿಸುವ ಮೂಲಕ ಜಾತ್ರೆಗೆ ಹೊಸ ರಂಗು ಹೆಚ್ಚಾಗಿದೆ. ಕಿರಣ್ ದೊಡ್ಮನೆ ಎನ್ನುವ ಯುವಕನ ನೇತೃತ್ವದಲ್ಲಿ ಈ ಹೆಲಿಕಾಪ್ಟರ್ ಟೂರಿಸಂ ರೈಡ್ ಆಯೋಜಿಸಲಾಗಿದ್ದು, ಸಾಗರದ ಭರ್ಜರಿ ರೈಡ್ ಮಾಡುವ ಮೂಲಕ ಜನರು ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೆಲಿಕಾಪ್ಟರ್ನಲ್ಲಿ ಮೊದಲ ರೈಡ್ ನಡೆಸುವ ಮೂಲಕ ಹೆಲಿ ಟೂರಿಸಂಗೆ ಚಾಲನೆ ನೀಡಿದ್ರು. ಜಾತ್ರೆಯನ್ನ ಸುತ್ತಾಡಿ ಅಮ್ಯೂಸ್ಮೆಂಟ್ ಗೇಮ್ಸ್ ಆಡುವ ಜೊತೆಗೆ ಆಕಾಶದಿಂದಲೂ ಸಾಗರ ನಗರದ ವಿಹಂಗಮ ನೋಟವನ್ನ ಜನ ಕಣ್ತುಂಬಿಕೊಳ್ತಿದ್ದಾರೆ. ಒಂದು ರೌಂಡ್ಗೆ ಒಬ್ಬರಿಗೆ 4,000 ನಿಗದಿ ಮಾಡಲಾಗಿತ್ತು. ಸಾಗರ ನಗರದ ಜೊತೆಗೆ ವಿಶ್ವವಿಖ್ಯಾತ ಜೋಗ ಜಲಪಾತ, ಸಿಗಂದೂರು ಸೇತುವೆ ನೋಡುವ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ. ಒಟ್ಟಾರೆ ಎಷ್ಟೋ ಜನ ಜಾತ್ರೆಯ ನೆಪದಲ್ಲಿಯಾದ್ರೂ ಹೆಲಿಕಾಪ್ಟರ್ ಏರಿ ಬಾನಿನಿಂದ ಸಾಗರದ ಪ್ರಕೃತಿ ಸೌಂದರ್ಯ ಸವಿಯುವ ಜೊತೆಗೆ ತಮ್ಮ ಆಸೆಯನ್ನ ಈಡೇರಿಸಿಕೊಂಡಿದ್ದು ಮಾತ್ರ ನಿಜಕ್ಕೂ ವಿಶೇಷ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.